ಸಿದ್ದರಾಮಯ್ಯ ಮಾತು ಹೇಳಿದ್ರು ಕೇಂದ್ರದ ಅನುದಾನ ಸುಳ್ಳು ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಡ್ತೀನಿ. ಕೇಂದ್ರದ ಅನುದಾನ ಸಂಬಂಧಪಟ್ಟ ನಾನು ಹೇಳಿಕೆ ನೀವು ಸುಳ್ಳಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರು. ಸಿದ್ದರಾಮಯ್ಯನವರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ ಮತ್ತು ಅವ್ರು ಹೇಳಿದ್ದೇ ಸರಿ ಅಂತ ಹೇಳುವಂಥ ಸಾಬೀತು ಮಾಡೋ ಪ್ರಯತ್ನ ಮಾಡ್ತಾರೆ. ಕೇಂದ್ರ ಸರ್ಕಾರ ಯಾವ್ಯಾವ ರಾಜ್ಯಗಳಿಗೆ ಏನೇನು ಕೊಡಬೇಕು ಅನ್ನೋದನ್ನು ಆ ಕಾನೂನು ಚೌಕಟ್ಟಲ್ಲಿ ಏನೇನು ಕೊಡಬೇಕು ಅದೆಲ್ಲವನ್ನು ಕೊಟ್ಟಿದೆ. ಅದೇ ರೀತಿ ಕರ್ನಾಟಕಕ್ಕೂ ಎಲ್ಲ ರೀತಿಯ ಅನುದಾನವನ್ನು ಕೊಟ್ಟಿದೆ. ಆದರೂ ಸಹ ಸಿದ್ದರಾಮಯ್ಯನವರು ಶಾಸಕರನ್ನೆಲ್ಲ ಕರ್ಕೊಂಡೋಗಿ ಡೆಲ್ಲಿನಲ್ಲಿ ಒಂದು ರಾಜಕೀಯ ದೊಂಬರಾಟ ಮಾಡುವಂಥ ಅಗತ್ಯ ಇರಲಿಲ್ಲ. ಕೇವಲ ಪ್ರಚಾರಕ್ಕಾಗಿ ಇದೆಲ್ಲ ಮಾಡ್ತಾರೆ ಹೊರತು ಸತ್ಯಾಂಶ ಯಾವುದೂ ಇಲ್ಲ. ಅವರ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ. ಸರ್, ಇದು ಶ್ವೇತಪತ್ರ ಹೊರಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರು ಹೇಳ್ತಿರೋಂಥದ್ದು. ಸಿದ್ದರಾಮಯ್ಯನವರು ಯಾವುದೇ ಮಾತುಗಳನ್ನು ಪ್ರತಿಕ್ರಿಯೆ ವ್ಯಕ್ತಪಡೋಕ್ಕೆ ಇಷ್ಟಪಡೋದಿಲ್ಲ. ಅವರು ಮನ ಬಂದಂತೆ ಮಾತಾಡ್ತಾರೆ. ಯಾವುದೂ ಶ್ವೇತಪತ್ರದ ಅಗತ್ಯ ಇಲ್ಲ, ಯಾವುದೂ ಇಲ್ಲ. ವಾಸ್ತವಿಕ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಿದೆ. ಧನ್ಯವಾದ, ನಮಸ್ಕಾರ. ಸರ್, ಲೋಕಸಭೆ ಅಭ್ಯರ್ಥಿಗಳ ಸಿದ್ದರಾಮಯ್ಯ ಮಾತು ಹೇಳಿದ್ರು ಕೇಂದ್ರದ ಅನುದಾನ ಸುಳ್ಳು ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಡ್ತೀನಿ. ಕೇಂದ್ರದ ಅನುದಾನ ಸಂಬಂಧಪಟ್ಟ ನಾನು ಹೇಳಿಕೆ ನೀವು ಸುಳ್ಳಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರು. ಸಿದ್ದರಾಮಯ್ಯನವರು ಏನು ಬೇಕಾದ್ರೂ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೇಳಿಕೆ ಕೊಡ್ತಾರೆ ಮತ್ತು ಅವ್ರು ಹೇಳಿದ್ದೇ ಸರಿ ಅಂತ ಹೇಳುವಂಥ ಸಾಬೀತು ಮಾಡೋ ಪ್ರಯತ್ನ ಮಾಡ್ತಾರೆ. ಕೇಂದ್ರ ಸರ್ಕಾರ ಯಾವ್ಯಾವ ರಾಜ್ಯಗಳಿಗೆ ಏನೇನು ಕೊಡಬೇಕು ಅನ್ನೋದನ್ನು ಆ ಕಾನೂನು ಚೌಕಟ್ಟಲ್ಲಿ ಏನೇನು ಕೊಡಬೇಕು ಅದೆಲ್ಲವನ್ನು ಕೊಟ್ಟಿದೆ. ಅದೇ ರೀತಿ ಕರ್ನಾಟಕಕ್ಕೂ ಎಲ್ಲ ರೀತಿಯ ಅನುದಾನವನ್ನು ಕೊಟ್ಟಿದೆ. ಆದರೂ ಸಹ ಸಿದ್ದರಾಮಯ್ಯನವರು ಶಾಸಕರನ್ನೆಲ್ಲ ಕರ್ಕೊಂಡೋಗಿ ಡೆಲ್ಲಿನಲ್ಲಿ ಒಂದು ರಾಜಕೀಯ ದೊಂಬರಾಟ ಮಾಡುವಂಥ ಅಗತ್ಯ ಇರಲಿಲ್ಲ. ಕೇವಲ ಪ್ರಚಾರಕ್ಕಾಗಿ ಇದೆಲ್ಲ ಮಾಡ್ತಾರೆ ಹೊರತು ಸತ್ಯಾಂಶ ಯಾವುದೂ ಇಲ್ಲ. ಅವರ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ. ಸರ್, ಇದು ಶ್ವೇತಪತ್ರ ಹೊರಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರು ಹೇಳ್ತಿರೋಂಥದ್ದು. ಸಿದ್ದರಾಮಯ್ಯನವರು ಯಾವುದೇ ಮಾತುಗಳನ್ನು ಪ್ರತಿಕ್ರಿಯೆ ವ್ಯಕ್ತಪಡೋಕ್ಕೆ ಇಷ್ಟಪಡೋದಿಲ್ಲ. ಅವರು ಮನ ಬಂದಂತೆ ಮಾತಾಡ್ತಾರೆ. ಯಾವುದೂ ಶ್ವೇತಪತ್ರದ ಅಗತ್ಯ ಇಲ್ಲ, ಯಾವುದೂ ಇಲ್ಲ. ವಾಸ್ತವಿಕ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಿದೆ. ಧನ್ಯವಾದ, ನಮಸ್ಕಾರ. ಸರ್, ಲೋಕಸಭೆ ಅಭ್ಯರ್ಥಿಗಳ